ಎಲ್ಲರಿಗೂ ನಮಸ್ಕಾರ. ನಮ್ಮ ಶೋಧ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಂಡಿರುತ್ತೇವೆ. ಆದರೆ ಹಬ್ಬ ಮುಗಿದ ನಂತರ ಕಳಸವನ್ನು ಯಾವಾಗ ಮತ್ತು ಹೇಗೆ ಕದಲಿಸಬೇಕು, ಕಳಸದ ನೀರನ್ನು ಎಲ್ಲಿ ಚೆಲ್ಲಬೇಕು, ಪೂಜೆಗೆ ಬಳಸಿದ ವಸ್ತುಗಳನ್ನು ಅಂದರೆ ಹೂವು ಬೇರೆ ವಸ್ತುಗಳೆಲ್ಲನೂ ಇರುತ್ತಲ್ಲ, ಅದನ್ನೆಲ್ಲ ಏನು ಮಾಡಬೇಕು ಅನ್ನೋ ಗೊಂದಲಗಳು ಹಲವರಿಗೆ ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ಕಳಸ ವಿಸರ್ಜನೆಯ ಸಂಪೂರ್ಣ ವಿಧಿವಿಧಾನಗಳನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲನೆಯದಾಗಿ ಕಳಸವನ್ನು ಯಾವಾಗ ಕದಲಿಸಬೇಕು ನೋಡೋಣ ಬನ್ನಿ. ಸಾಧಾರಣವಾಗಿ ಹಬ್ಬದ ದಿನ ಅಂದರೆ ಶುಕ್ರವಾರ ರಾತ್ರಿ ಪೂಜೆ ಮುಗಿದ ನಂತರ ಅಥವಾ ಶನಿವಾರ ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಕಳಸವನ್ನು ಕದಲಿಸಲಾಗ್ತದೆ. ರಾಹುಕಾಲ ಅಥವಾ ಯಮಗಂಡ ಕಾಲದಲ್ಲಿ ಕಳಸವನ್ನು ಎಂದಿಗೂ ಕದಲಿಸಬಾರದು. ಕಳಸ ಕದಲಿಸುವ ಮುನ್ನ ದೇವರಿಗೆ ಧೂಪ ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ಆರತಿ ಎತ್ತಬೇಕು. ನಾವು ಕಳಸ ಕದಲಿಸುವಾಗ ನಾವು ಪ್ರಾರ್ಥನೆ ಮಾಡಬೇಕು. ಅಮ್ಮ ಮಹಾಲಕ್ಷ್ಮಿ ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿ ನಮಗೆ ಆಶೀರ್ವದಿಸು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಕಳಸವನ್ನು ಅಥವಾ ಕಳಸದ ತಟ್ಟೆಯನ್ನು ಹಗುರವಾಗಿ ಹಿಡಿದು ಉತ್ತರ ದಿಕ್ಕಿನ ಕಡೆಗೆ ಸ್ವಲ್ಪ ಜರುಗಿಸಬೇಕು, ಅಂದರೆ ಕದಲಿಸಬೇಕು. ಈ ರೀತಿ ಮಾಡೋದರಿಂದ ಕಳಸ ವಿಸರ್ಜನೆಯ ಪ್ರಕ್ರಿಯೆ ಪ್ರಾರಂಭವಾಯಿತು ಎಂದರ್ಥ. ತೆಂಗಿನಕಾಯಿ ಮತ್ತು ಒಡವೆಗಳನ್ನು ಕಳಸದ ಮೇಲಿರುವ ಮುಖವಾಡ ಇವೆಲ್ಲನೂ ಹಗುರವಾಗಿ ನಾವು ಗೌರವಪೂರ್ವಕವಾಗಿ ತೆಗೆದು ಪಕ್ಕಕ್ಕೆ ತೆಗೆದಿಡಿ. ಇನ್ನು ಕಳಸದ ನೀರನ್ನು ಏನು ಮಾಡಬೇಕು ನೋಡೋಣ ಬನ್ನಿ. ಕಳಸದ ನೀರು ಅತ್ಯಂತ ಪವಿತ್ರವಾದುದು ಹಾಗೂ ಮಂತ್ರಪೂತವಾದುದು. ಮನೆ ಒಳಗೆ ಪ್ರೋಕ್ಷಣೆ ಮಾಡ್ಬೋದು. ಈ ನೀರನ್ನು ಒಂದು ಮಾವಿನ ಎಲೆ ಅಥವಾ ತುಳಸಿ ದಳದಿಂದ ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಮನೆಗೆ ಬರ್ತದೆ. ನಮ್ಮ ಲಕ್ಷ್ಮೀ ಕೃಪೆ ನಮಗೆ ಸಿಗುತ್ತದೆ. ಮತ್ತು ನಮ್ಮ ಕುಟುಂಬದವರೆಲ್ಲರ ಮೇಲೂ ಈ ನೀರನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಮತ್ತು ಗಿಡಗಳಿಗೆ ಹಾಕ್ಬೋದು. ಗಿಡಗಳಿಗೆ ಉಳಿದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ನಮ್ಮ ಮನೆ ಅಂಗಳದಲ್ಲಿ ಯಾವುದೇ ಪವಿತ್ರವಾದ ಗಿಡಗಳು ಅಂದರೆ ಪಾರಿಜಾತ ಗಿಡ ಇರ್ಬೋದು, ತೆಂಗಿನ ಮರಗಳಿರ್ಬೋದು, ಈ ಮರಗಳಿಗೆ ಈ ನೀರನ್ನು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸಿಂಕಲ್ಲಿ ಅಥವಾ ಚರಂಡಿಗೆ ಈ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಆಮೇಲೆ ನೀರಿನ ಜೊತೆಗೆ ಕಳಸದಲ್ಲಿದ್ದ ಇತರೆ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ತೆಂಗಿನಕಾಯಿ ಅಂದರೆ ಕಳಸದ ಮೇಲಿಟ್ಟ ತೆಂಗಿನಕಾಯಿನ ಸಿಹಿ ತಿಂಡಿ ಅಥವಾ ಪಾಯಸ ಅಥವಾ ಏನಾದರೂ ಸ್ವೀಟ್ ಮಾಡಿಕೊಂಡು ಪ್ರಸಾದವಾಗಿ ಸ್ವೀಕರಿಸಬಹುದು. ಅಕ್ಕಿ ಧಾನ್ಯಗಳು ಮತ್ತು ಕಳಸದ ಕೆಳಗಿಟ್ಟ ಏನೋ ಧಾನ್ಯಗಳೆಲ್ಲ ಇರುತ್ತಲ್ಲ, ಅದನ್ನು ದಿನನಿತ್ಯದ ಅಡುಗೆ ಅನ್ನ ಜೊತೆ ಅಥವಾ ಏನಾದರೂ ಅಡುಗೆ ಮಾಡ್ತೀವಲ್ಲ ಅದರ ಜೊತೆಗೆ ಬಳಸ್ಬೋದು ಅಥವಾ ಹಸುವಿಗೂ ಕೂಡ ನೀಡ್ಬೋದು. ಇನ್ನು ನಾಣ್ಯಗಳು, ಕಳಸದ ಒಳಗಿದ್ದ ನಾಣ್ಯಗಳನ್ನ ಗಲ್ಲ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ, ನಮ್ಮ ತಿಜೋರಿಲಿ ಇಟ್ಕೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ವಿಸರ್ಜನೆ ಮಾಡುವ ಸರಿಯಾದ ವಿಧಾನ ಮತ್ತು ಕಳಸದ ನೀರಿನ ಮಹತ್ವನ ಈ ಮಾಹಿತಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.